ಮಧ್ಯಪ್ರಾಚ್ಯದ ಯುದ್ಧದಿಂದ ದೇಶವನ್ನ ರಕ್ಷಣೆ ಮಾಡಬೇಕಿದೆ. ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಬೇಕು. ಗುಜರಾತ್ನ ವಡೋದರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಪುನರುಚ್ಚಾರ ಮಾಡಿದ್ದಾರೆ. ಈಗಾಗಲೇ ವರ್ಕ್ ಫ್ರಮ್ ಹೋಮ್ಗೆ ಆದ್ಯತೆ ನೀಡುವಂತೆ ಒಂದ್ ಕಡೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇನ್ನು ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳನ್ನ ಉತ್ತೇಜಿಸಿ ಅನ್ನುವಂತಹ ಹೇಳಿಕೆಯನ್ನು ಕೂಡ ನೀಡಿದ್ದು, ಮಧ್ಯಪ್ರಾಚ್ಯದ ಯುದ್ಧದಿಂದ ದೇಶವನ್ನ ರಕ್ಷಣೆ ಮಾಡಬೇಕಿದೆ, ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಬೇಕು, ಹೀಗೆ ಹಲವಾರು ವಿಚಾರಗಳ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ಕೊಟ್ಟಿದ್ದು ಗುಜರಾತ್ನ ವಡೋದರದಲ್ಲಿ ಪ್ರಧಾನಿ ಮೋದಿ ಪುನರುಚ್ಚರಿಸಿದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ವಿರೋಧ ಪಕ್ಷಗಳು ಟೀಕೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾವೆ. ಹೇಳಿದಷ್ಟು ಈಸಿಯಾಗಿ ಸಾಧ್ಯನಾ ಇದೆಲ್ಲ ಅನ್ನುವಂತಹ ಪ್ರಶ್ನೆ ಕೂಡ ಕಾಡ್ತಾ ಇದ್ದು, ಮಧ್ಯಪ್ರಾಚ್ಯದ ಯುದ್ಧದಿಂದಾಗಿ ದೇಶವನ್ನ ರಕ್ಷಣೆ ಮಾಡಬೇಕಿದೆ, ಶಾಲೆಗಳಲ್ಲಿ ಆನ್ಲೈನ್ ತರಗತಿಗಳನ್ನ ಉತ್ತೇಜಿಸಿ, ಹೀಗೆ ಅಡುಗೆ ಎಣ್ಣೆಯನ್ನ ಮಿತವಾಗಿ ಬಳಸಬೇಕು ಅಂತ ಗುಜರಾತ್ನ ವಡೋದರದಲ್ಲಿ ಪ್ರಧಾನಿ ಮೋದಿ ಪುನರುಚ್ಚಾರವನ್ನ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಪರ ವಿರೋಧ ಹೆಚ್ಚಾಗ್ತಾ ಇದೆ. ಇಂಧನ ಮಿತಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದು, ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ, ಹೆಚ್ಚುವರಿ ಪೆಟ್ರೋಲ್ ಪೂರೈಕೆ ಮಾಡದಂತೆ ಪ್ರಧಾನಿ ನರೇಂದ್ರ ಮೋದಿ ಅವರು ಸೂಚನೆಯನ್ನು ಕೂಡ ನೀಡಿದ್ದು, ಹೆಚ್ಚುವರಿ ಇಂಧನವನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಟುಕೊಳ್ತಾರೆ. ಹೆಚ್ಚುವರಿ ಇಂಧನ ಸಂಗ್ರಹಕ್ಕೆ ಬ್ರೇಕ್ ಹಾಕಲು ಈ ಕ್ರಮ ಅಂತ ಪ್ರಧಾನಿ ನರೇಂದ್ರ ಮೋದಿ ಹೇಳಿದ್ದು, ಪ್ರೀಮಿಯಂ ಪೆಟ್ರೋಲ್ ಸರಬರಾಜು ಮಾಡ್ತಿರೋ ತೈಲ ಕಂಪನಿಗಳು. ಇಂಧನ ಮಿತಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದು, ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ ಇರೋದ್ರಿಂದ ಈ ರೀತಿಯಾದಂತಹ ವಿಚಾರವನ್ನ ದೇಶದ ಜನತೆಗೆ ಪ್ರಧಾನಿ ನರೇಂದ್ರ ಮೋದಿ ಕರೆ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಪಶ್ಚಿಮ ಏಷ್ಯಾದಲ್ಲಿ ನಡೆಯುತ್ತಿರುವ ಸಂಘರ್ಷದಿಂದಾಗಿ ಜಾಗತಿಕವಾಗಿ ಕಚ್ಚಾ ತೈಲದ ಬೆಲೆಗಳು ಗಗನಕ್ಕೇರ್ತಿವೆ. ಭಾರತವು ತನ್ನ ಇಂಧನದ ಬಹುಭಾಗವನ್ನ ಆಮದು ಮಾಡಿಕೊಳ್ಳುವುದರಿಂದ ಇದು ನಮ್ಮ ವಿದೇಶಿ ವಿನಿಮಯದ ಮೇಲೆ ದೊಡ್ಡ ಹೊರೆ ಉಂಟು ಮಾಡುತ್ತದೆ. ಇದನ್ನ ನಿಯಂತ್ರಿಸಲು ನಾವು ಇಂಧನ ಬಳಕೆಯನ್ನು ತಗ್ಗಿಸಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಕರೆ ಕೊಟ್ಟಿದ್ದು, ಇಂಧನ ಮಿತಿ ಬಳಕೆಗೆ ಪ್ರಧಾನಿ ನರೇಂದ್ರ ಮೋದಿ ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ. ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ, ಹೀಗಾಗಿ ಹೆಚ್ಚುವರಿ ಪೆಟ್ರೋಲ್ ಪೂರೈಕೆ ಮಾಡದಂತೆ ಸೂಚನೆಯನ್ನು ಕೂಡ ನೀಡಿದ್ದಾರೆ. ತೈಲ ಕಂಪನಿಗಳಿಂದ ಬಂಕ್ ಮಾಲೀಕರಿಗೆ ಪ್ರಧಾನಿ ನರೇಂದ್ರ ಮೋದಿ ಸೂಚನೆ ನೀಡಿದ್ದಾರೆ. ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ ಇರೋದ್ರಿಂದ ಭಾನುವಾರ ಪೆಟ್ರೋಲ್ ಡೀಸೆಲ್ ಬಂಕ್ ಬಂದ್ ಬಗ್ಗೆ ಮಾಹಿತಿ ಇದು ತೈಲ ಕಂಪನಿಗಳಿಂದ ಬಂಕ್ ರಜೆ ಬಗ್ಗೆ ಮಾಹಿತಿ ಇದುವರೆಗೂ ಕೂಡ ಬಂದಿಲ್ಲ. ಪೆಟ್ರೋಲ್ ಡೀಸೆಲ್ ಬಂಕ್ಗಳಿಗೆ ರಜೆ ಘೋಷಣೆ ಆಗಿಲ್ಲ. ಒಟ್ಟಾರೆಯಾಗಿ ಈಗಾಗಲೇ ಭಾರತ್ ಪೆಟ್ರೋಲ್ ಬಂಕ್ಗಳಿಗೆ ಯಾವುದೇ ಹೊಸ ಆದೇಶ ಇದುವರೆಗೂ ಕೂಡ ಬಂದಿಲ್ಲ. ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ ಇರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ಕರೆ ಕೊಟ್ಟಿದ್ದು, ಭಾನುವಾರ ಪೆಟ್ರೋಲ್ ಡೀಸೆಲ್ ಬಂಕ್ ಬಂದ್ ಬಗ್ಗೆ ಈಗ ಒಂದಷ್ಟು ಮಾಹಿತಿ ಕೂಡ ಸಿಗ್ತಾ ಇದ್ದು, ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಪ್ರಧಾನಿ ನರೇಂದ್ರ ಮೋದಿ ವದಂತಿ ಇರೋದ್ರಿಂದ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಜನತೆಗೆ ಕರೆ ಕೊಟ್ಟಿದ್ದಾರೆ. ತೈಲ ಕಂಪನಿಗಳಿಂದ ಬಂಕ್ ರಜೆ ಬಗ್ಗೆ ಇದುವರೆಗೂ ಆದ್ರೆ ಯಾವುದೇ ಮಾಹಿತಿ ಬಂದಿಲ್ಲ. ಪೆಟ್ರೋಲ್ ಡೀಸೆಲ್ ಬಂಕ್ಗಳಿಗೆ ರಜೆ ಘೋಷಣೆ ಆಗಿಲ್ಲ. ಪ್ರಧಾನಿ ನರೇಂದ್ರ ಮೋದಿ ಭಾರತದ ಜನತೆಗೆ ಮಿತವಾಗಿ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನು ಬಳಸಬೇಕು ಅನ್ನುವಂಥ ಸಲಹೆಯನ್ನು ಕೊಟ್ಟಾದ ಬಳಿಕ ಭಾರತ್ ಪೆಟ್ರೋಲ್ ಬಂಕ್ಗಳಿಗೆ ಈಗಾಗಲೇ 5,000 ಲಿಮಿಟಷ್ಟು ಡೀಸೆಲ್ಗಳನ್ನು ಹಾಕಬೇಕು, ಭಾರತ್ ಪೆಟ್ರೋಲ್ ಬಂಕ್ಗಳಿಗೆ ಪ್ರತಿ ಭಾನುವಾರ ರಜೆ ಘೋಷಿಸಲಾಗಿದೆ ಅನ್ನುವಂಥ ಒಂದು ಮೆಸೇಜ್ ಭಾಳ ದೊಡ್ಡ ಮಟ್ಟದ ಸರ್ಕ್ಯುಲೇಟ್ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಏನೆಲ್ಲ ಆದೇಶ ಬಂದಿದೆಯಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ಕನ್ಫರ್ಮ್ ಮಾಡಲಿಕ್ಕೆ ಭಾರತ್ ಪೆಟ್ರೋಲ್ ಬ್ಯಾಂಕ್ನ ಸಿಬ್ಬಂದಿಗಳು ನನ್ನ ಜೊತೆ ಇದ್ದಾರೆ. ಸರ್, ಈಗಾಗಲೇ ನರೇಂದ್ರ ಮೋದಿ ಅವರು ಒಂದು ಸಲಹೆಯನ್ನು ಕೊಟ್ಟ ಬಳಿಕ ಈಗ ಒಂದು ಮೆಸೇಜ್ ಭಾಳ ದೊಡ್ಡ ಮಟ್ಟದಲ್ಲಿ ಫಾರ್ವರ್ಡ್ ಆಗ್ತಾ ಇದೆ ಮತ್ತು ಸ್ಪ್ರೆಡ್ ಆಗ್ತಾ ಇದೆ. ಏನಂತಂದರೆ ಭಾರತ್ ಪೆಟ್ರೋಲ್ ಬಂಕ್ಗೆ ಲಿಮಿಟ್ ರೀತಿಯಲ್ಲಿ ಡೀಸೆಲ್ ಹಾಕಬೇಕು, ಜೊತೆಗೆ ಭಾನುವಾರ ರಜೆ ಇದೆ ಅನ್ನುವಂಥ ಒಂದು ಮೆಸೇಜ್ ಇದಾಗ್ತಾ ಇದೆ. ಸರ್, ಅದ್ರ ಬಗ್ಗೆ ನಮ್ಗೆ ಯಾವುದು ಮಾಹಿತಿ ಬಂದಿಲ್ಲ ಇಲ್ಲಿವರೆಗೂ. ನೋಡ್ಬೇಕಂದ್ರೆ ಬೆಳಗ್ಗೆ ಏನಾರ ಗೊತ್ತಾಗುತ್ತಾ ಏನೋ ಗೊತ್ತಿಲ್ಲ. ನಾವು 2 ಗಂಟೆಗೆ ಡ್ಯೂಟಿಗೆ ಬಂದಿರ್ತೀವಿ, ಸೆಕೆಂಡ್ ಶಿಫ್ಟ್ ಬಂದಮೇಲೆ ನಮ್ಗೆ ಯಾವುದು ಇನ್ನೂವರೆಗೂ ಯಾವುದು ಮಾಹಿತಿ ಇಲ್ಲ. ಏನಾರ ಬೆಳಗ್ಗೆ ಏನಾರ ಗೊತ್ತಾಗ್ಬೋದು. ಏನಾರ ಆ ಥರ ಮಾಹಿತಿ ಇದ್ದರೆ
ನಾ ಬಂದಾಗ ಓನರ್ಗಳು ಡೀಲರ್ಗಳು ಇದ್ದಾಗ ಅವ್ರ ಮಾಹಿತಿ ಗೊತ್ತಾಗುತ್ತೆ. ನಿಮಗೆ ಯಾವುದೇ ರೀತಿ ಬಂಕ್ ಮ್ಯಾನೇಜರ್ಗಳು ಈ ಮಿತವಾಗಿ ಡೀಸೆಲ್ಗಳನ್ನು ಹಾಕಬೇಕು ಮತ್ತು ಪ್ರತಿ ಭಾನುವಾರ ರಜೆ ಅನ್ನುವಂಥ ಮೆಸೇಜ್ ನಿಮಗೇನು ಹೇಳಿಲ್ಲ? ಇಲ್ಲ ಸರ್, ನಮಗೆ ಪ್ರತಿ ಭಾನುವಾರ ರಜೆ ಅಂತಲೂ ಏನು ಹೇಳಿಲ್ಲ. ಆದಷ್ಟು ಆದರೆ ಮಿತಿಯಾಗಿ ಬಳಸಬೇಕು ಅಂತ ನರೇಂದ್ರ ಮೋದಿ ಅವರು ಹೇಳಿದ್ದಾರೆ ನಿನ್ನೆ. ಚಿನ್ನನೂ ಅಷ್ಟೇ ಯಾವುದೇ ಆಗಲಿ ಒಂದು ಸ್ವಲ್ಪ ಸಾಧಾರಣವಾಗಿ ನೋಡಿ, ಅನುಕೂಲ ಇದ್ದರೆ ಮಾಡ್ಕೊಳ್ಳಿ. ಏನೋ ಮದುವೆ ಮುಂಜಿ ಸಮಾರಂಭ ಇದ್ದರೆ ಮಾತ್ರ ನೀವು ಒಡವೆ ಖರೀದಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಯಥೇಚ್ಛವಾಗಿ ಸುಮ್ಮನೆ ಮಾಡ್ಕೋಬೇಡಿ ಅಂತಲೂ ಹೇಳಿದ್ದಾರೆ. ಅವ್ರು ನರೇಂದ್ರ ಮೋದಿಜಿಯವರು ಹೇಳಿರೋದು ಒಳ್ಳೆಯದೇ. ನಮ್ಮ 5,000 ಮಿತಿಯಾಗಿ ಡೀಸೆಲ್ ಬಳಕೆ ಮಾಡಬೇಕು, ಜೊತೆಗೆ ಒಂದು ಸರಿ ಪಂಪ್ ಫುಲ್ ಆದಮೇಲೆ ಮತ್ತೆ ಅವಕಾಶವನ್ನು ಕೊಡಬಾರ್ದು ಅನ್ನುವಂಥ ಯಾವುದೇ ಮೆಸೇಜ್ಗಳು ನಮಗಿನ್ನೂ ಬಂದಿಲ್ಲ ಸರ್. ನಮಗೆ ಇಲ್ಲಿವರೆಗೂ ಯಾವುದು ಬಂದಿಲ್ಲ. ಏನಾರು ನಾಳೆ ಏನಾರು ಬರುತ್ತೆ ಅನ್ನೋ ಗೊತ್ತಿಲ್ಲ ಅಷ್ಟೇ ಸರ್. ಥ್ಯಾಂಕ್ ಯು ಸರ್. ಇದು ಈಗಾಗಲೇ ಮೆಸೇಜ್ ಏನು ವೈರಲ್ ಆಗ್ತಾ ಇದೆ, 5,000 ಲೀಟರ್ಗಳಷ್ಟೇ ಡೀಸೆಲ್ಗಳನ್ನು ಹಾಕಬೇಕು, ಜೊತೆಗೆ ಪ್ರತಿ ಭಾನುವಾರ ಭಾರತ್ ಪೆಟ್ರೋಲ್ ಬಂಕ್ಗೆ ರಜೆ ಇರುತ್ತೆ ಅನ್ನುವಂಥ ಮೆಸೇಜ್ ಏನು ಫಾರ್ವರ್ಡ್ ಆಗ್ತಾ ಇದೆ, ಅದು ಎಲ್ಲ ಒಂದು ಕಡೆ ಸುಳ್ಳು ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇರುವಂಥದ್ದು. ಸಿಬ್ಬಂದಿಗಳಿಗೆ ಅಧಿಕೃತವಾಗಿ ಯಾವುದೇ ರೀತಿಯ ಮೆಸೇಜ್ಗಳನ್ನು ಸಂಬಂಧಪಟ್ಟ ಅಧಿಕಾರಿಗಳು ಕಳಿಸಿಲ್ಲ. ಹಾಗಾಗಿ ಎಂದಿನಂತೆ ಪೆಟ್ರೋಲ್ ಡೀಸೆಲ್ಗಳನ್ನು ಹಾಕುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಸದ್ಯದ ಮಟ್ಟಿಗೆ ಯಾವುದೇ ರೀತಿಯ ಅಂಥ ಬೆಳವಣಿಗೆ ಆಗಿಲ್ಲ ಅನ್ನುವಂಥದ್ದು ಪೆಟ್ರೋಲ್ ಬಂಕ್ನ ಸಿಬ್ಬಂದಿಗಳು ಹೇಳುವ ಮಾತು. ಕ್ಯಾಮ್ರಾ ಪರ್ಸನ್ ಸರೋಜ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಒಟ್ಟಾರೆಯಾಗಿ ಈಗಾಗಲೇ ದೇಶದಲ್ಲಿ ಇಂಧನ ಪೂರೈಕೆಯಲ್ಲಿ ಕೊರತೆ ಸಾಧ್ಯತೆ ಇರೋದ್ರಿಂದ ಈಗಾಗಲೇ ಬಂಕ್ ಬಂದ್ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಜನಸಾಮಾನ್ಯರ ನಡುವೆ ಈ ವಿಚಾರ ಸಾಕಷ್ಟು ಚರ್ಚೆ ಆಗ್ತಾ ಇದ್ದು, ತೈಲ ಕಂಪನಿಗಳಿಂದ ಇದುವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ. ಅಂದ್ರೆ ಜನಸಾಮಾನ್ಯರ ನಡುವೆ ಭಾನುವಾರ ಅಂದ್ರೆ ರಜೆ ದಿನವಾಗಿರುವ ಭಾನುವಾರದಂದು ಬಂಕ್ ಬಂದ್ ಬಗ್ಗೆ ಈಗಾಗಲೇ ಬಂಕ್ ಬಂದ್ ಆಗುತ್ತೆ ಅಂತ ಜನಸಾಮಾನ್ಯರು ಸಾಕಷ್ಟು ಚರ್ಚೆ ಮಾಡ್ತಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತೈಲ ಕಂಪನಿಗಳಿಂದ ಇದುವರೆಗೂ ಯಾವುದೇ ಮಾಹಿತಿ ಬಂದಿಲ್ಲ ಅಂತ ಬಂಕ್ ಮಾಲೀಕರು, ಬಂಕ್ ಸಿಬ್ಬಂದಿಗಳು ಸ್ಪಷ್ಟನೆಯನ್ನು ಕೂಡ ನೀಡ್ತಿದ್ದಾರೆ. ಭಾರತ್ ಪೆಟ್ರೋಲ್ ಬಂಕ್ಗಳಿಂದ ಯಾವುದೇ ಹೊಸ ಆದೇಶ ಬಂದಿಲ್ಲ ಅನ್ನುವಂತಹ ಸ್ಪಷ್ಟ ಮಾಹಿತಿಯನ್ನ ಬಂಕ್ ಸಿಬ್ಬಂದಿ ಜೊತೆಗೆ ಬಂಕ್ ಮಾಲೀಕರು ನೀಡ್ತಿದ್ದಾರೆ.